ಭದ್ರಾವತಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬ ಇತ್ತು. ಸಂಭ್ರಮ ಸಡಗರದಿಂದ ಕೂಡ ಎಲ್ಲರೂ ಕೂಡ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಚಾತುರ್ಯ ನಡೆದಿದೆ. ಒಂದು ಗಾಂಧಿ ವೃತ್ತದಲ್ಲಿ, ಒಂದು ಮತ್ತೆ ಸೀಗೆಬಾಗಿಯಲ್ಲಿ. ಇಲ್ಲಿ ಎರಡು ವಿಡಿಯೋ ವೈರಲ್ ಆಗಿದೆ. ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಆ ವಿಡಿಯೋದಲ್ಲಿ ಘೋಷಣೆ ಕೂಗುವಂತ ಎರಡು ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋ ಸಂಪಟ್ಟಾಗಿ ಏನು ಚರ್ಚೆ ಆಗ್ತಾ ಇದೆ. ಆ ಸಂಪಟ ನಮ್ಮ ಜೊತೆ ಮತ್ತೆ ಸ್ಥಳೀಯರು ಸೀಗೆಬಾಗಿ ರಫೀಕ್ ಇದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ. ಏನೇನಾಯ್ತು ಇಲ್ಲಿ ಎಲ್ಲ ನೋಡ್ತಾ ಇದ್ರೆ, ಬೆಳಗ್ಗೆ ನೋಡ್ತಿದ್ರ ಎಲ್ಲರೂ ಈ ಈದ್ ಮಿಲಾದ್ ಹಬ್ಬ ಭಾಳ ಜೋರಾಗಿ ಭಾಳ ಅಬ್ದುಲ್ದಾಗೆ ಮಾಡಿದ್ವಿ. ಯಾರು ಏನು ಇಲ್ಲಿ ಅಭ್ಯಂತರ ಇಲ್ಲ. ನಾವು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಆಗಿದ್ದೀವಿ. ಅಂಬೇಡ್ಕರ್ ನಗರ ಇಲ್ಲಿದೆ ಸೀಗೆಬಾಗಿಯಲ್ಲಿ. ನಾವು ಎಲ್ಲ ಸೇರ್ಕೊಂಡು ಒಂದೇ ರೀತಿಯಲ್ಲಿ ಮಾಡಿದ್ವಿ. ಯಾವುದೋ ಹುಡುಗರು ಬಾಯಿ ತಪ್ಪಿ ಅವರು ಯಾಸೀನ್ ಜಿಂದಾಬಾದ್ ಅಂದಿರೋದನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದೆ ಅಂತೇಳಿ ಪ್ರತಿಭಟನೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನೆನ್ನೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಇದ್ರು, ಯಾರೇ ಅದು ಕೇಳಿ ನೋಡಿ. ಒಂದು ರೀತಿ ಇಷ್ಟು ಶಾಂತಿ ರೀತಿಯಲ್ಲಿ ನಾವು ಹಬ್ಬ ಮಾಡಿದ್ದೀವಿ, ಮುಗಿಸಿದ್ದೀವಿ. ಖುಷಿಯಿಂದ ಎಲ್ಲರೂ ಮುಗಿಸ್ಕೊಂಡು ಬಂದಿದ್ದೀವಿ. ಯಾವುದೋ ಕಿಡಿಗೇಡಿಗಳು ಅದು ಯಾರೇ ಮಾಡಿದ್ರು ತಪ್ಪೇ. ಪಾಕಿಸ್ತಾನ ಜಿಂದಾಬಾದ್ ಅಂದರೆ ತಪ್ಪೇ. ಅದು ನಮ್ಮ ತಿಳುಮಟ್ಟಿಗೆ ವಿಡಿಯೋ ಕ್ಲಿಪ್ ಎಲ್ಲ ನಾವು ನೋಡಿದ್ದೀವಿ. ಯಾರು ಆ ಥರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ. ಯಾಸೀನ್ ಜಿಂದಾಬಾದ್ ಅಂತ ಹೇಳಿರೋದು ಅದು ಶಿವಮೊಗ್ಗದಿಂದ ಬಂದಿರೋ ಹುಡುಗರು ಯಾರೋ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಅಷ್ಟೇ. ಇಲ್ಲಿ ಬಹಳ ಚೆನ್ನಾಗಿ ಮತ್ತೆ ಶಾಂತಿ ರೀತಿಯಿಂದನೇ ನಾವು ಹಬ್ಬ ವಿಜೃಂಭಣೆಯಿಂದಾನೇ ಮಾಡಿದ್ವಿ, ಅದ್ದೂರಿಯಾಗೆ ಮಾಡಿದ್ವಿ ಅಂತ ಅವರು ಅಂದ್ರೆ ಆರೋಪ ಆಗ್ತಿರೋದಂದ್ರೆ ಎರಡು ವಿಡಿಯೋ ವೈರಲ್ ಆಗಿದೆ. ಒಂದು ಗಾಂಧಿ ವೃತ್ತದಲ್ಲಿ ವಿಡಿಯೋ ವೈರಲ್ ಆಗಿದೆ, ಅಲ್ಲಿ ಘೋಷಣೆ ಆಗಿದೆ. ಮತ್ತೊಂದು ಸೀಗೆಬಾಗಿಯಲ್ಲಿ ಘೋಷಣೆ ಆಗಿದೆ. ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಆಗಿದೆ. ಆ ವಿಡಿಯೋದಲ್ಲಿ ವೈರಲ್ ಆಗ್ತಿರೋದು ಅಲ್ಲ, ನಿಜ ಅದು ಹೇಳ್ತಾರೆ. ಏನಂತ ಹೇಳಿದ್ದಾರೆ, ಸೀಗೆಬಾಗಿಯಲ್ಲಿ ಒಂದಾಗಿದೆ, ಗಾಂಧಿ ವೃತ್ತದಲ್ಲಿ ಆಗಿದೆ ಅಂತ ಹೇಳ್ತಾರೆ. ಗಾಂಧಿ ವೃತ್ತದಲ್ಲಿ ಆಗಿದಲ್ಲ, ಆ DJ ಸೌಂಡಿಗೆ ಮತ್ತೆ ಹಾಡುಗಳು ಹಾಕಿರೋದ್ರಲ್ಲಿ ಅದು ಪಾಕಿಸ್ತಾನ ಅಂತ ಅದರಲ್ಲಿ ಕ್ಲಿಪ್ಪಲ್ಲಿ ಕೇಳಿ ಪಾಕಿಸ್ತಾನ ಅಂತ ಕ್ಲಿಯರ್ ಆಗಿ ಬರ್ತಿಲ್ಲ. ಯಾಕಂದ್ರೆ ನಿಮ್ಮ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಅದು ವಿಡಿಯೋ, ನಾವು ನೋಡಿದೀವಿ. ಅದರಲ್ಲೂ ಅಷ್ಟು ಕ್ಲಿಯರ್ ಆಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರ್ತಾ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದಕ್ಕೆ ನಾವು ಖಂಡಿಸ್ತೀವಿ. ನಮ್ಮ ಇಡೀ ಮುಸ್ಲಿಮಾನು, ನಮ್ಮ ಭದ್ರಾವತಿಯಲ್ಲಿ ಎಷ್ಟು ಮುಸ್ಲಿಮಾನ್ ಇದೆ ಎಲ್ಲರೂ ಖಂಡಿಸ್ತೀವಿ. ಅದಕ್ಕೆ ಅದ್ರಲ್ಲಿ ಇಲ್ಲೇ ಇಲ್ಲ. ನೀವು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಕ್ಲಿಯರ್ ಕಟ್ಟಾಗಿ ನೀವು ನೋಡಿ, ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲ. ಯಾಕಂದ್ರೆ ನಮ್ಮ ಸೀಗೆಬಾಗಿಯಲ್ಲೂ ಮಾಡಿದ್ದಾರೆ. ಆ ವಿಡಿಯೋ ಕ್ಲಿಪ್ಪನ್ನು ಅವರೇ ಹಾಕಿದ್ದಾರೆ. ನಮ್ಮ ಈಗ ಪ್ರತಿಭಟನೆ ಮಾಡಿದಲ್ಲ ಅವರೇ ಹಾಕಿದ್ದಾರೆ. ಅದರಲ್ಲೂ ಯಾಸೀನ್ ಜಿಂದಾಬಾದ್ ಅಂತ ಇದೆ ಇದು ಹೊರತು ಅದು ಬೇರೆ ಥರ ಪಾಕಿಸ್ತಾನ ಅದು ಇದು ಅಂತ ಹೇಳೋದು ಇಲ್ಲೇ ಇಲ್ಲ. ಅದರಲ್ಲಿ ಆ ಶಾಂತಿ ರೀತಿಯಿಂದಾನೇ ಬಹಳ ಖುಷಿಯಾಗಿ ಮಾಡಿದ್ದೀವಿ ಎಲ್ಲರೂ. ಭದ್ರಾವತಿ ನಗರದಲ್ಲಿ ಆಯ್ತು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಒಟ್ಟಾಗಿ ಎಲ್ಲ ಜೀವನ ಮಾಡ್ತಾ ಇದ್ದೀರಾ. ಎಲ್ಲ ಹಬ್ಬನ್ನು ಕೂಡ ಒಟ್ಟಿಗೆ ಆಚರಣೆ ಮಾಡ್ತೀರಾ. ಈ ನಡುವೆ ಕೂಡ ಎಲ್ಲ ಒಂದ್ ಕಡೆಯಿಂದ ಅಶಾಂತಿಗೆ ಇಂಥವೆಲ್ಲ ಈ ಕಿಡಿಗೇಡಿ ಕೃತ್ಯ ಆಗ್ಬೋದಾ? ಅಲ್ಲಲ್ಲ, ಈ ತರ ಬಹಳ ವರ್ಷದಿಂದ ಯಾವಾಗ ಆಗಿತ್ತು, 94 ಆಗಿತ್ತು ಅಂತಾರೆ. ಅದು ಬಿಟ್ರೆ ನಾವು ಅವರೆಲ್ಲ ಜೊತೆಯಲ್ಲೇ ಎಲ್ಲ ಹಬ್ಬಗಳು ವಿಜೃಂಭಣೆಯಿಂದಾನೆ ಮಾಡ್ತಿದ್ವಿ. ಮೊನ್ನೆ ಗಣಪತಿ ವಿಸರ್ಜನೆ ಮಾಡಿದ್ರು, ಒಂದಾದ್ರು ಘಟನೆ ನಡೆದಿಲ್ಲ. ಖುಷಿಯಾಗಿ ಯಾರು ನಮ್ಮವರು ಅದಕ್ಕೆ ಹೋಗಿದ್ರು, ನಮ್ಮ ಲೀಡರ್ಗಳು ಹೋಗಿದ್ರು, ನಮ್ಮ ಮುಖಂಡರುಗಳು ಹೋಗಿ ಅದಕ್ಕೆ ಭಾಗಿಯಾಗಿಸಿದ್ರು. ಅದೇ ತರನೇ ನಿನ್ನೆ ಈದ್ ಮಿಲಾದ್ ನಡೀತು, ಅದಕ್ಕೂ ಅವ್ರ ಮುಖಂಡರುಗಳು, ಹಿಂದೂ ಮುಖಂಡರುಗಳಾಗ್ಲಿ, ಆಮೇಲೆ ರಾಜಕೀಯದವರಾಗ್ಲಿ ಎಲ್ಲರೂ ಬಂದು ಶಾಂತಿ ರೀತಿಯಿಂದಾನೆ ಮುಗಿಸ್ಕೊಟ್ಟಿದ್ದಾರೆ. ಅಂಥದ್ದೇನು ಘಟನೆಗಳು ಭದ್ರತೆಯಲ್ಲಿ ಇನ್ನೂವರೆಗೆ ನಡೆದಿಲ್ಲ. ಎಲ್ಲೋ ಯಾರೋ ಸ್ವಲ್ಪ ಕಿಡಿಗೇಡಿ ಇರ್ತಾರೆ, ಅದು ನಶಾದವ್ರು ಇರ್ತಾರೆ, ಅವರೇನೋ ಏನೋ ಅಂದಿರ್ಬೋದು. ನೆನ್ನೆ ವಿಡಿಯೋದಲ್ಲಿ ನೀವು ಕ್ಲಿಯರ್ ಆಗಿ ನೋಡಿ, ಅದ್ರಲ್ಲಿ ಇಲ್ಲೇ ಇಲ್ಲ, ಅದ್ರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ. ಅದು ಅಂದ್ರೆ ನಾವು ಅದಕ್ಕೆ ಖಂಡಿಸ್ತೀವಿ, ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಇಲ್ಲಿ ಭದ್ರಾವತಿಯಲ್ಲಿ ಏನು ಎಲ್ಲ ಹಬ್ಬಗಳಾಗ್ತವೆ, ಹಿಂದೂ ಆಗ್ತವೆ, ಮುಸ್ಲಿಂ ಆಗ್ತವೆ, ಎಲ್ಲ ಒಟ್ಟಾಗಿ ಆಚರಣೆ ಮಾಡ್ತೇವೆ. ಏನು ವಿಡಿಯೋ ಬಂದಿದೆ, ವಿಡಿಯೋ ಬಗ್ಗೆ ನಮಗೆ ಸಾಕಷ್ಟು ಅನುಮಾನ ಇದೆ. ಅದು ಸರಿಯಾಗಿ ಅದರಲ್ಲಿ ಹೇಳುವ ಮಾತನ್ನು ಕೂಡ ಹೇಳ್ತಿದ್ದಾರೆ. ಒಂದು ವೇಳೆ ಆ ವಿಡಿಯೋದಲ್ಲಿ ಹಾಗೆ ಘೋಷಣೆ ಹಾಕಿದ್ರೆ ಅವ್ರ ವಿರುದ್ಧ ಕ್ರಮ ಆಗ್ಬೇಕಂತೇಳಿ ಸೀಗೆಬಾಗಿಲ್ ಮುಸ್ಲಿಂ ಮುಖಂಡರು ಕೂಡ ಹೇಳ್ತಿದ್ದಾರೆ. ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ, ಮಾತಾಡೋಣ. ಸರ್, ನೀನು ನೋಡ್ತಾ ಇದ್ರೆ ಎಷ್ಟು ಚರ್ಚೆ ಆಗ್ತದೆ ಬೆಳಗ್ಗೆ ಅಂತ ಹೇಳಿ ಭದ್ರಾವತಿ ನಗರದ ಚರ್ಚೆ ಆಗ್ತಿರೋದು. ಆಯ್ತು, ಭದ್ರಾವತಿ ಒಳಗೆ ಏನು ಇಲ್ಲ. ಇಲ್ಲಿ ಸೀಗೆಬಾಗಿ ಒಳಗೆ ಎಲ್ಲ ಸೇರಿ, ಎಲ್ಲ ಹಿಂದೂ ಜನ, ಮುಸ್ಲಿಂ ಜನ ಎಲ್ಲ ಸೇರಿ ಮಾಡಿದ್ವಿ ಸರ್. ಏನು ಆ ಥರ ಆಗಿಲ್ಲ. ಸುಮ್ಕೆ ನೀವು ಯಾವುದೋ ನ್ಯೂಸಿಗೆ ಯಾವುದೋ ಹೇಳಿದಾರೆ ಅಂತ ಹೇಳಿದ್ರೆ ತಪ್ಪೋದು. ನೀವು ಅದಕ್ಕೆ ಕಷ್ಟ ಇದು ಮಾಡಿದವ್ರಿಗೆ ಅನುಭವಿಸ್ರಿ. ಇಲ್ಲಿ ಯಾವ ಕಾರಣಕ್ಕೂ ಸೀಗೆಬಾಗಿ ಒಳಗೆ ಆ ಥರ ಯಾವ ಕಾರಣಕ್ಕೂ ಆಗಿಲ್ಲ. ಎಲ್ಲ ಸೇರೇ ಮಾಡಿದ್ವಿ. ಹಿಂದೂ ಜನ, ನಾವು ಮುಸ್ಲಿಮು ಎಲ್ಲ ಸೇರಿ ಕುಣಿದೀವಿ, ಎಲ್ಲದೂ ಮಾಡಿದ್ವಿ. ಆ ಥರ ತಪ್ಪೇನು ಭಾವನೆ ಆಗಿಲ್ಲ ಸರ್. ಅಂದ್ರೆ ಈಗಾಗಲೇ SP ಕೂಡ ಹೇಳಿದ್ದಾರೆ. SP ಶಿವಮೊಗ್ಗ SP ಮಿಥುನ್ ಕುಮಾರ್ ಹೇಳಿದ್ದಾರೆ, FIR ಕೂಡ ದಾಖಲಾಗಿದೆ. ಯಾರು ತಪ್ಪು ಮಾಡೋದ್ರ ಬಗ್ಗೆ ನಾವು ಕ್ರಮ ತಗೊಂಡು SP ಕೂಡ ಹೇಳಿದ್ದಾರೆ. ಆಯ್ತು ಸರ್, ಅದು ತಗೊಳ್ಳಿ, ಅವ್ರಿಗೆ ನಮ್ದು ಸೀಗೆಬಾಗಿ ಒಳಗಂತೂ ಯಾವ ಕಾರಣಕ್ಕೂ ಆ ಥರ ಆಗಿಲ್ಲ ಸರ್. ಸುಮ್ಕೆ ಸುಮ್ಮನೆ ಯಾರೋ ಹೇಳಿದ್ಕೆ ನ್ಯೂಸಿಗೆ ಹೇಳಿದ್ರೆ ಅದು ಇದಕ್ಕೆ ಮಾಡಬೇಕು, ನೋಡ್ಬೇಕು ಅನ್ಬಿಸ್ತೀವಿ ಸರ್. ಆಯ್ತು, ಇದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿದೆ. ಏನು ಎರಡು ವಿಡಿಯೋ ವೈರಲ್ ಆಗ್ತಿದೆ ಭದ್ರಾವತಿ ನಗರದಲ್ಲಿ. ಆ ಎರಡು ವಿಡಿಯೋ ಕೂಡ ಏನು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿದೆ, ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅಂದ್ರೆ ಪೊಲೀಸ್ ಇಲಾಖೆ ಕೂಡ ಅಂದ್ರೆ ಇದ್ರ ಬಗ್ಗೆ ನಾವಿಲ್ಲ ಅಂದ್ರೆ ಇದ್ರ ಬಗ್ಗೆ ಏನಂದ್ರೆ ಶಿವಮೊಗ್ಗ ಏನು ಭದ್ರಾವತಿ ನಗರ ಇದೆ, ಇಲ್ಲಿ ಕೂಡ ಸೀಗೆಬಾಗಿ ಆಗಿರ್ಬೋದು, ಭದ್ರಾವತಿ ನಗರದ ಬಗ್ಗೆ ಎಲ್ಲ ಮುಸ್ಲಿಂ ಮತ್ತೆ ಹಿಂದೂಗಳ ಒಟ್ಟಾಗಿ ಹಬ್ಬ ಆಚರಣೆ ಮಾಡ್ತೀನಿ ಅಂತೇಳಿ ಮತ್ತೊಬ್ಬರು ಸ್ಥಳೀಯರ ಜೊತೆ ಮಾತಾಡ್ತಿದ್ದಾರೆ. ಇದೆಲ್ಲ ವಿಡಿಯೋ ವೈರಲ್ ಆಗ್ತಾ ಇದೆ ಈಗ. ಇದ್ರ ಬಗ್ಗೆ ಇದು ನಮ್ಮ ಇದ್ರೊಳಗೆ ಈ ತರ ಎಲ್ಲ ಮಾಡಬೇಕು ಅಂತ ಏನು ಇಲ್ಲ. ಈ ತರ ಏನು ಘೋಷಣೆ ಯಾರು ಕೂಗಿಲ್ಲ. ಇದು ಅಕಸ್ಮಾತ್ ಇದು ಕೂಗಿದ್ರೆ ಅವ್ರ ಮೇಲೆ ಕಾನೂನು ರೀತಿಯಾಗಿ ತನಿಖೆ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ, ನಾವು ಅವ್ರ ಜೊತೆನೆ ಇರ್ತೀವಿ.
ನಾವು ಈ ತರ ಆಗಿದ್ರೆ ನಿಜವಾಗ್ಲೂ ಆಗಿದೆ ಅಂದ್ರೆ ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಅಂದ್ರೆ ಎಲ್ಲರೂ ಒಟ್ಟಾಗಿ ಬದುಕುವಂತ ಒಂದು ಒಂದು ನಮ್ದೆಲ್ಲ ನಮ್ಮ ಭದ್ರಾವತಿಯಲ್ಲಿ ಎಲ್ಲ ಒಟ್ಟಾಗಿ ಹೌದಾ? ಭದ್ರಾವತಿಯಲ್ಲಿ ಅಲ್ಲ, ಒಂದು ದಿವಸಕ್ಕೆ ಯಾವ್ದು ಮುಗಿಯುವಂತದ್ದಲ್ಲ, ಎಲ್ಲ ಧರ್ಮದವರು ಕೂಡ ಒಟ್ಟಾಗಿರುವಂತದ್ದು ಇದು ಅಲ್ವಾ? So ಹಾಗಾಗಿ ಯಾರೋ ಬಂದ್ ಮಾಡಿ ಹೋದ್ರೆ ಹೇಗಂತ ಇಂದ ಬಂದ ಭದ್ರಾವತಿಯಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಅಣ್ಣನ್ ತಮ್ಮಂದಿರ ಬಾಳ್ತಾ ಇದ್ದೀವಿ. ಇದು ಯಾರೋ ಕಿಡಿಗೇಡಿಗಳು ಇದನ್ನ ಪ್ರಚೋದನೆ ಮಾಡಿ, ಇದನ್ನ ಸುಳ್ಳು ಸುದ್ದಿ ಮಾಡಿ, ಇದನ್ನ ಊರಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಇದಕ್ಕೆ ಇದು ಕೊಡೋಬೇಡ. ಎಲ್ಲರೂ ಅಣ್ಣ ತಮ್ಮಂತರ ಬಾಳ್ತಾ ಇದ್ದೀವಿ, ಹಾಗೆ ಬಾಳ್ಕೊಂಡು ಹೋಗೋಣ ಅಂತ ನಮ್ಮಲ್ಲಿ ಮನವಿ ಅಷ್ಟೇ. ಭದ್ರಾವತಿ ನಗರ ಶಾಂತಿವಾಗಿರ್ಬೇಕು, ಶಾಂತಿನ ಕದಲಬಾರದು, ಶಾಂತಿಯಿಂದಾನೇ ಇದೆ. ಇದು ಯಾರೋ ರಾಜಕೀಯ ಲಾಭಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಅಷ್ಟೇ. 2 ವಿಡಿಯೋ ನೋಡಿದ್ರ? 2 ವಿಡಿಯೋ ನೋಡಿದೀವಿ. ಇದ್ರೊಳಗೆ ಒಂದು ವಿಡಿಯೋ ಎಡಿಟ್ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಅದರೊಳಗೆ ಕೇಳಿಸ್ತಾ. ಅದರೊಳಗೆ ಪಾಕಿಸ್ತಾನ ಅಂತ ಕೇಳಿಸ್ತಾನೆ ಇಲ್ಲ, ಕ್ಲೀನ್ ಆಗಿ ಕೇಳಿಸ್ತಾನೆ ಇಲ್ಲ. ಅದನ್ನ ಯಾಸೀನ್ ಅಂತ ಇರೋದನ್ನ ಇವರು ತಿರ್ಚಿ ಅದನ್ನ ಕೋಮುಗಲಭೆ ಸೃಷ್ಟಿ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಯಾರಾದ್ರೂ ಇಂಥ ರೀತಿ ಹೇಳಿದ್ರೆ ಕಾನೂನು ಪ್ರಕಾರ ಕಾನೂನಿದೆ, ಕಾನೂನು ಬಿಟ್ಟು ನಮಗೆ ಯಾವುದು ದೊಡ್ಡದಿಲ್ಲ. ನಾವು ಎಲ್ಲರೂ ಕಾನೂನಿಗೆ ಸಮರ್ಥಿಸ್ತೀವಿ. ಕಾನೂನು ಪ್ರಕಾರ ತನಿಖೆ ಆಗ್ಲಿ, ಅವ್ರು ಯಾರೇ ಇರ್ಲಿ, ಅವ್ರು ಮಾಡಿದ್ರೆ ಅದು ಘೋಷಣೆ ಕೂಗಿದ್ರೆ ಅವರಿಗೆ ಶಿಕ್ಷೆ ಆಗ್ಲಿ. ಇದು ಇಲ್ಲಿ ಸಿಗಬಾಗಿರುವಂತಹ ಸ್ಥಳೀಯ ಮುಸ್ಲಿಂ ಮುಖಂಡರು ಹೇಳ್ತಿರುವಂತಾಗಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಆದರೆ ಈ ವಿಡಿಯೋ ಬಗ್ಗೆ ಸರಿಯಾದ ಪರಿಶೀಲನೆ ಆಗಬೇಕಂದ್ರೆ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, ಟಿವಿ9 ಶಿವಮೊಗ್ಗ.